ಕರಾವಳಿ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದಂತಹ ಹತ್ಯಾ ಪ್ರಕರಣ ಯುಪಿಸಿಎಲ್ನ ಸಹಗುತ್ತಿಗೆದಾರ ಡೇವಿಡ್ ಡಿಸೋಜಾ ಅವರ ಹತ್ಯಾ ಪ್ರಕರಣ. ಮುದರಂಗಡಿಯ ಚರ್ಚ್ ಪಕ್ಕದ ವಾಣಿಜ್ಯ ಕಟ್ಟಡದ ಎದುರಿನಲ್ಲಿ ಅವರ ಕಚೇರಿಯ ಮುಂಭಾಗದಲ್ಲಿ ತನ್ನ ವಾಹನವನ್ನು ಹತ್ತಲು ಬರುತ್ತಿದ್ದಂತಹ ಡೇವಿಡ್ ಡಿಸೋಜಾ ಅವರನ್ನ ಅತ್ಯಂತ ಹತ್ತಿರದಿಂದ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿತ್ತು. ಆಗಸ್ಟ್ 7ರಂದು ಮಧ್ಯಾಹ್ನ 3:30 ವೇಳೆಗೆ ನಡೆದಂತಹ ಈ ಘಟನೆ ಎಲ್ಲರನ್ನ ಬಿಚ್ಚಿ ಬೀಳಿಸಿತು. ಈ ಘಟನೆಯ ಹಿನ್ನೆಲೆಯಲ್ಲಿ ಹಲವು ಅಂಶಗಳು ಅಡಕವಾಗಿದೆ ಎನ್ನುವುದಂತೂ ಸ್ಪಷ್ಟ. ಸ್ಥಳೀಯವಾಗಿ ಯಾರೊಬ್ಬರ ಸಹಾಯವಿಲ್ಲದೆ ಎಲ್ಲಿಂದಲೋ ಬಂದವರು, ಅಂದರೆ ಉತ್ತರ ಭಾರತ ಮೂಲದಿಂದ ಬಂದವರು ಏಕಾಏಕಿ ಫೈರ್ ಮಾಡಿ ಒಬ್ಬರನ್ನು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಮಹತ್ವವಾದಂತಹ ಕಾರಣಗಳು ಇದ್ದೇ ಇರಬೇಕು ಎನ್ನುವಂತಹ ಸಂಶಯ ಎಲ್ಲರಿಗೂ ಇತ್ತು. ಅದು ಬಹುತೇಕವಾಗಿ ಈಗ ಖಚಿತವಾಗಿದೆ. ಈಗಾಗಲೇ ಇಬ್ಬರು ಆರೋಪಿಗಳು ಪೊಲೀಸರ ವಶದಲ್ಲಿದ್ದು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಒಬ್ಬ ಆರೋಪಿ ಕಾಲಿಗೆ ಗುಂಡು ಹೊಡೆಸಿಕೊಂಡು ಆಸ್ಪತ್ರೆಯಲ್ಲಿ ಇದ್ದಾರೆ. ಇದೀಗ ಈ ಆರೋಪಿಗಳಿಗೆ ಸಹಾಯ ಹಸ್ತ ನೀಡಿದಂತಹ ಪಡುಬಿದ್ರಿ ಸಮೀಪದ ತೆಂಕಯರ್ಮಾಳಿನ ಇರ್ಷಾದ್ ಮತ್ತು ಚಿರಾಗ್ ಪೂಜಾರಿ ಎಂಬಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಇಬ್ಬರು ಆರೋಪಿಗಳು ಪ್ರಕರಣದಲ್ಲಿ ನೇರಭಾಗಿಯಾದಂತಹ ಆರೋಪಿಗಳಿಗೆ ಹಣಕಾಸು ನೆರವು ವ್ಯವಸ್ಥೆ ಮಾಡಿದವರು ಎನ್ನುವುದು ಪೊಲೀಸರ ಈವರೆಗಿನ ತನಿಖೆಯಲ್ಲಿ ಗೊತ್ತಾಗಿರುತ್ತದೆ. ಇಡೀ ಪ್ರಕರಣದ ಸೂತ್ರಧಾರ ಇರುವುದು ಪಂಜಾಬ್ ರಾಜ್ಯದ ಲೂಧಿಯಾನದಲ್ಲಿ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಯುಪಿಎಸ್ಎಲ್ನ ಗುತ್ತಿಗೆದಾರರಾಗಿದ್ದ. ಆತ ಡೇವಿಡ್ ಡಿಸೋಜಾ ಅವರಿಗೆ ಸಹಗುತ್ತಿಗೆ ನೀಡಿದ್ದ. ಈ ಸಂಬಂಧ ಕಾಂಪ್ಲಿಕೇಶನ್ ನಲ್ಲಿ ಡೇವಿಡ್ ಅವರನ್ನು ಹತ್ಯೆ ಮಾಡಲು ಸುಪಾರಿ ಕೊಟ್ಟಿರುವುದು ಖಚಿತವಾಗಿದೆ. ಆದ್ದರಿಂದಾಗಿ ಈ ಪ್ರಕರಣದಲ್ಲಿ ಇರುವಂತಹ ಎಲ್ಲ ಆಯಾಮಗಳನ್ನು ಪರಿಶೀಲನೆ ಮಾಡಿದಾಗ ಇದು ಒಂದು ಗುತ್ತಿಗೆದಾರರ ಮಧ್ಯೆ ನಡೆದಂತಹ ಹಣಕಾಸಿನ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಂತಹ ಹತ್ಯೆ ಎನ್ನುವುದು ಸಾಬೀತು ಆಗಿದೆ. ಇದರ ಮಧ್ಯೆ ತಮಾಷೆ ಏನಂತ ಹೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಯಾವುದಾದರೂ ಗುಂಡು ಹಾರಾಟ ಆಗಿದೆ ಅಂತ ಹೇಳಿದ ಕೂಡಲೇ ಕೆಲವೊಂದು ಭೂಗತ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಂತ ಹಲವು ಪಾತಕಿಗಳ ಹೆಸರುಗಳು ಜೋಡಣೆಯಾಗುವುದು ಸಹಜ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರುತ್ತಿದ್ದಂತಹ ಹೆಸರು ಹೇಮಂತ್ ಪೂಜಾರಿ ಎಂಬವರು. ಇವರು ಮೂಲತಃ ಪಡುಬಿದ್ರಿ ಪರಿಸರದವರು. ಅವರ ತಮ್ಮ ಕಿಶೋರ್ ಈಗಲೂ ಪಡುಬಿದ್ರಿಯಲ್ಲಿ ಇದ್ದಾರೆ. ಯಾವುದೇ ರೀತಿಯ ಭೂಗತ ಲೋಕದೊಂದಿಗೆ ನಂಟು ಹೊಂದಿಲ್ಲದಂತಹ ಸಾದಾಸೀದಾ ವ್ಯಕ್ತಿ. ಇವರನ್ನೂ ಸಹ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಇವೆ. ಆದರೆ ಹೇಮಂತ ಪೂಜಾರಿ ಈ ಹತ್ಯಾ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಜೈಲಿನಲ್ಲಿ ಡೀಲು ಕೊಡಲಾಗಿದೆ, ಅವರು ಶೂಟರ್ಗಳನ್ನು ಕಳುಹಿಸಿದ್ದಾರೆ ಎನ್ನುವಂತಹ ವದಂತಿಗಳು ಉಡುಪಿ ಪರಿಸರದಾದ್ಯಂತ ನಡೀತಿದೆ. ಸಾಮಾನ್ಯವಾಗಿ ಈ ಹಿಂದೆಯೂ ಸಹ ಉಡುಪಿ ಪರಿಸರದಲ್ಲಿ ಗುಂಡು ಹಾರಾಟ ನಡೆದಿದೆ ಎಂದು ಹೇಳಿದ ತಕ್ಷಣ ಎಚ್ಚೆತ್ತುಕೊಳ್ಳುತ್ತಿದ್ದದ್ದು ವಿದೇಶದಲ್ಲಿ ಕುಳಿತು ಇಲ್ಲಿನ ಭೂಗತ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತಿದ್ದಂತಹ ಕೆಲವೊಂದು ವ್ಯಕ್ತಿಗಳು. ಅದರಲ್ಲಿ ಕಲಿಯೋಗಿಶ ಇರ್ಬೋದು, ವಿಕ್ಕಿ ಶೆಟ್ಟಿ ಇರ್ಬೋದು, ಮತ್ತಿತರರು ಆ ಲಿಸ್ಟ್ ಅಲ್ಲಿ ಇರುವಂತಹ ಹೆಸರುಗಳು. ಸಹಜವಾಗಿ ಪ್ರತಿಯೊಂದು ಪ್ರಕರಣದಲ್ಲಿ ಅವರ ಹೆಸರುಗಳನ್ನು ತಳುಕು ಹಾಕಲಾಗಿತ್ತು. ಅದೇ ರೀತಿ ಶಿರುವ ಸಮೀಪದ ಮುದರಂಗಡಿಯಲ್ಲಿ ನಡೆದಂತಹ ಡೇವಿಡ್ ಡಿಸೋಜಾ ಹತ್ಯೆಯಲ್ಲಿ ಮುಖ್ಯವಾಗಿ ಕೇಳಿ ಬಂದ ಹೆಸರೇ ಹೇಮಂತ್ ಪೂಜಾರಿ ಅವರು. ಹಾಗಾದ್ರೆ ಹೇಮಂತ್ ಪೂಜಾರಿ ಎಲ್ಲಿದ್ದಾರೆ ಅಂತ ಹುಡುಕಲು ಹೊರಟಾಗ ಗೊತ್ತಾಗಿರುವುದು ಏನ ಅಂತ ಹೇಳಿದ್ರೆ, ಸುಮಾರು 7 ವರ್ಷಗಳ ಹಿಂದೆ ಹೇಮಂತ್ ಪೂಜಾರಿ ಮುಂಬೈನಲ್ಲಿ ನಡೆದಂತಹ ಆಕ್ಸಿಡೆಂಟ್ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡು ಮೃತಪಟ್ಟಿದ್ದಾರೆ ಎನ್ನುವಂತ ಆಘಾತಕಾರಿ ಸುದ್ದಿ. ಈ ಸುದ್ದಿಯನ್ನು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಆಗಲೇ ಖಚಿತಪಡಿಸಿಕೊಂಡಿದ್ದರು. ಹೇಮಂತ್ ಪೂಜಾರಿಯ ಅವರ ಸಹಪಾಠಿಯೊಬ್ಬರು ಮುಂಬೈನಲ್ಲಿ ಇದ್ದಾರೆ. ಅವರಿಗೂ ಹೇಮಂತ ಪೂಜಾರಿಗೂ ನಿಕಟವಾದ ಸಂಪರ್ಕ ಇತ್ತು. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು
ಹೇಮಂತ ಪೂಜಾರಿ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಹೇಮಂತ ಪೂಜಾರಿ ಅವರ ಯಾವ ಸುಳಿವುಗಳು ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅವರ ನಿಕಟವರ್ತಿಗಳ ಮೇಲೆ ನಿಗಾ ಇಟ್ರು, ಅವರ ಮನೆಯವರ ಮೇಲೂ ನಿಗಾ ಇಟ್ರು, ಅವರ ಸಹೋದರರ ಮೇಲೂ ನಿಗಾ ಇಟ್ಟಿದ್ರು, ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರು. ಆದ್ರೆ ಅವರಿಗೂ ಹೇಮಂತ ಪೂಜಾರಿ ಅವರಿಗೂ ಏನೋ ಸಂಪರ್ಕಗಳು ಸಂಬಂಧಗಳು ಇರಲಿಲ್ಲ. ಆದ್ದರಿಂದ ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಹೇಮಂತ್ ಪೂಜಾರಿ ಅವರ ಶಾಲಾ ಸಹಪಾಠಿಯ ಮೇಲೆ ನಿಗಾ ಇಟ್ಟು ಅವರನ್ನು ವಿಚಾರಿಸಿದಾಗ ಗೊತ್ತಾದದ್ದು ಹೇಮಂತ ಪೂಜಾರಿ ಅವರು ಮುಂಬೈನ ಆಸ್ಪತ್ರೆಯೊಂದರಲ್ಲಿ ಅಪಘಾತದ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಮತ್ತು ಅವರ ಮೃತದೇಹವನ್ನ ವಿಲೇವಾರಿ ಮಾಡಲಾಗಿದೆ. ಈ ಬಗ್ಗೆ ಯಾರಿಗೂ ಮಾಹಿತಿ ಕೊಟ್ಟಿರಲಿಲ್ಲ ಮತ್ತು ಹೇಮಂತ ಪೂಜಾರಿ ಅವರು ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತ ಸಂದರ್ಭದಲ್ಲಿ ಅವರ ನಿಜ ನಾಮಧೇಯವನ್ನ ಆಸ್ಪತ್ರೆಯ ದಾಖಲೆಗಳಲ್ಲಿ ತೋರಿಸಲಾಗಿಲ್ಲ. ಯಾಕಂತ ಹೇಳಿದ್ರೆ ಅಂಡರ್ ವರ್ಲ್ಡ್ ಲಿಕ್ ಇರುವಂತಹ ವ್ಯಕ್ತಿಗಳು, ಪೊಲೀಸರ ವಾಂಟೆಡ್ ಲಿಸ್ಟ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಯಾವುದೇ ಸಂದರ್ಭದಲ್ಲಿ ಇಂತಹ ಆಕಸ್ಮಿಕ ಘಟನೆಗಳಿಂದ ಜರ್ಜರಿತರಾಗಿ ಆಸ್ಪತ್ರೆಗೆ ದಾಖಲಾಗುವಂತಹ ಸಂದರ್ಭದಲ್ಲಿ ತಮ್ಮ ನಿಜ ನಾಮಧೇಯವನ್ನ ಬಹಿರಂಗ ಪಡಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರು ಅವರನ್ನ ವಿಚಾರಣೆಗೊಳಪಡಿಸ್ತಾರೆ ಮತ್ತು ಅವರಿಗೆ ಕಾವಲು ಕಾಯ್ತಾರೆ ಮತ್ತೆ ಅವರನ್ನು ಅವರ ಈ ಹಿಂದಿನ ಹಲವು ಪ್ರಕರಣಗಳಲ್ಲಿ ಬಂಧಿಸ್ತಾರೆ ಎನ್ನುವ ಕಾರಣಕ್ಕಾಗಿ. ಅದೇ ರೀತಿ ಹೇಮಂತ ಪೂಜಾರಿ ಅವರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾಗಲೂ ಸಹ ಅವರ ನಿಜ ನಾಮಧೇಯವನ್ನು ಆಸ್ಪತ್ರೆಯಲ್ಲಿ ಹೇಳಿರಲಿಲ್ಲ. ಆದ್ದರಿಂದಾಗಿ ಹೇಮಂತ ಪೂಜಾರಿ ಆ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡಿದ್ದಾರೆ ಎನ್ನುವಂತಹ ಸತ್ಯವನ್ನ ಅವರ ನಿಕಟವರ್ತಿಗಳು, ಅವರ ಸಂಬಂಧಿಕರು ಯಾರಿಗೂ ಬಾಯಿ ಬಿಟ್ಟಿರಲಿಲ್ಲ. ಈಗಲೂ ಸಹ ಹೇಮಂತ ಪೂಜಾರಿ ಅವರ ಹೆಸರು ಚಾಲ್ತಿಯಲ್ಲಿರುವುದು ಇದೇ ಕಾರಣಕ್ಕಾಗಿ. ಸುಮಾರು 7 ವರ್ಷಗಳ ಹಿಂದೆ ಹೇಮಂತ ಪೂಜಾರಿ ಅವರು ಮೃತಪಟ್ಟಿದ್ದರೂ ಸಹ ಕಳೆದ ಕೆಲವು ವರ್ಷಗಳಿಂದ ಹೇಮಂತ ಪೂಜಾರಿ ಅವರ ಹೆಸರು ಉಡುಪಿ ಪರಿಸರದ ಅಂಡರ್ ವರ್ಲ್ಡ್ ಲಿಂಕ್ ಇರುವವರ ಬಾಯಲ್ಲಿ ತೇಲಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಅವರಿಗೆ ಹೇಮಂತ ಪೂಜಾರಿ ಅವರು ತೀರಿಕೊಂಡಂತಹ ವಿಚಾರಣೆ ಗೊತ್ತಿರಲಿಲ್ಲ. ಇದೀಗ ಡೇವಿಡ್ ಡಿಸೋಜಾ ಅವರ ಹತ್ಯಾ ಪ್ರಕರಣದಲ್ಲಿ ಮೊದಲಿಗೆ ಬಂದ ಹೆಸರೇ ಹೇಮಂತ್ ಪೂಜಾರಿ ಅವರದ್ದು. ಯಾಕಂತ ಹೇಳಿದ್ರೆ ಇಂತಹ ಘಟನೆಗಳು ನಡೆದಾಗ ಅದಕ್ಕೊಂದು ಅಂಡರ್ ವರ್ಲ್ಡ್ ಲಿಂಕ್ ಇರ್ತದೆ ಎನ್ನುವುದಂತೂ ಸಾಮಾನ್ಯವಾಗಿ ಗೊತ್ತಿರುವಂತ ಸಂಗತಿ. ಅದಕ್ಕಾಗಿ ಅವರ ಹೆಸರನ್ನ ಸೇರಿಸಿ ಕೊಳ್ಳಲಾಗಿದೆ. ಆದರೆ ಈ ಹತ್ಯೆಯಲ್ಲಿ ಭಾಗಿಯಾಗಿರುವುದು ಉತ್ತರಾಖಂಡ್, ಬಿಹಾರ್ ಮತ್ತು ಉತ್ತರ ಪ್ರದೇಶದ ಶೂಟರ್ಗಳು. ಅವರನ್ನು ನಿಯೋಜಿತ ಮಾಡಿರುವುದು ಪಂಜಾಬಿನ ಒಬ್ಬ ಸಿವಿಲ್ ಗುತ್ತಿಗೆದಾರ. ಆತ UPSL ನಲ್ಲಿ ಗುತ್ತಿಗೆದಾರನಾಗಿದ್ದ. ಆತ ಡೇವಿಡ್ ಡಿಸೋಜ್ ಅವರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದ. ಅವರ ಮಧ್ಯೆ ಇದ್ದಂತ ವೈವಾಹಿಕ ಮನಸ್ತೇಪದಿಂದ ಈ ಹತ್ಯೆ ನಡೆಯುವುದು ಖಚಿತವಾಗಿದೆ. ಇದಕ್ಕೂ ಹೇಮಂತ ಪೂಜಾರಿಗೂ ಯಾವ ಸಂಬಂಧವೂ ಇಲ್ಲ. ಈಗ ಪೊಲೀಸರು ಈ ವಿಚಾರವನ್ನ ಖಚಿತ ಪಡಿಸಿಕೊಂಡಿದ್ದಾರೆ ಅಷ್ಟೇ.